ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ನೋಡಿ, ನಮಗೆ ಯಾರಿಗೆ ಮೊಬೈಲ್ ನೋಡೋಕ್ಕೆ ಇಷ್ಟ ಆಗಲ್ಲ ಹೇಳಿ? ಬೆಳಗ್ಗೆ ಎದ್ದ ಕೂಡಲೇ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಮೊಬೈಲನ್ನು ಸ್ಕ್ರೋಲ್ ಮಾಡ್ತಾ ಇರ್ತೀವಿ. ಮಲಗೋಕ್ಕಿಂತ ಮುಂಚೆ ನಿದ್ದೆ ಬರೋ ತನಕ ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲೋ, ಯೂಟ್ಯೂಬಲ್ಲೋ, ಫೇಸ್ಬುಕ್ಕಲ್ಲೋ ಯಾವುದಾದ್ರೂ ಒಂದು ವಿಡಿಯೋವನ್ನು ನೋಡಿಕೊಂಡು ಯಾವಾಗ ನಿದ್ದೆಗೆ ಜಾರ್ತೀವಿ ಗೊತ್ತಾಗಲ್ಲ. ಆದರೆ ಇದು ನಮ್ಮ ದಿನನಿತ್ಯದ ಅಭ್ಯಾಸ ಆಗ್ಬಿಟ್ಟಿದೆ. ಆದರೆ ನಿಮ್ಗೊಂದು ವಿಷಯ ಗೊತ್ತಾ? ಮೈಕೈಯೆಲ್ಲ ನೋವು, ಜ್ವರ ಬರ್ತಿದೆ, ಹುಷಾರಾಗಿಲ್ಲ, ಹೊಟ್ಟೆ ನೋವು ಅಂದ ತಕ್ಷಣ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಏನು ಕೇಳ್ತಾರೆ ನಿಮ್ಮನ್ನ ಅಂತ ಹೇಳಿದ್ರೆ, ಯಾಕೆ, ಏನು ಪಥ್ಯದಲ್ಲಿದ್ರಿ, ಏನು ಡಯಟ್ ಮಾಡ್ತಾ ಇದ್ದೀರಿ, ಏನು ತಿಂದ್ರಿ ಅಂತ ಕೇಳ್ತಾರೆ. ಹಾಗೆ ಕಾರಣ ಇಲ್ಲದೆ ನಿಮಗೆ ಮನಸ್ಸಿಗೆ ಬೇಜಾರಾಗ್ತಿದೆ, ನೋವಾಗ್ತಿದೆ, ಯಾವುದರಲ್ಲೂ ಉತ್ಸಾಹ ಇಲ್ಲ, ಏನು ಮಾಡಿದ್ರು ಖುಷಿ ಇಲ್ಲ ಅಂತ ಅನಿಸ್ತಾ ಇದ್ರೆ ಅದಕ್ಕೆ ಉತ್ತರ ನಿಮ್ಮ ಮೆಂಟಲ್ ಹೆಲ್ತ್. ನೋಡಿ, ಯಾವುದೇ ಒಂದು ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ ಅಥವಾ ನಿಮ್ಮ ಫೇಸ್ಬುಕ್ ಆಗಿರಲಿ, ಅದರಲ್ಲಿ ಸಾವಿರಾರು ಜನ ಸೈಕಾಲಜಿಸ್ಟ್ ಆಗಿರಬಹುದು ಅಥವಾ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ ಮಾಡೋರಾಗಿರ್ಬೋದು ಅಥವಾ ಸೈಂಟಿಸ್ಟ್ಗಳಾಗಿರ್ಬೋದು, ನಿಮ್ಮನ್ನು ಹೇಗೆ ಈ ಮೊಬೈಲ್ಗೆ ಅಡಿಕ್ಟ್ ಮಾಡೋದು ಅಥವಾ ಪರ್ಟಿಕ್ಯುಲರ್ ಆ್ಯಪಿಗೆ ಅಡಿಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಹಲವಾರು ರಿಸರ್ಚ್ ಮಾಡ್ತಾ ಇರ್ತಾರೆ. ಎಕ್ಸಾಂಪಲ್, ಒಂದು 10 ನಿಮಿಷ ನೀವು ಕೂತಿರ್ತೀರಾ ಅಂತ ಇಟ್ಕೊಳ್ಳೋಣ ಮೊಬೈಲ್ ಮುಂದೆ. ಯಾವ್ಯಾವ ಥರ ಡಿಫ್ರೆಂಟ್ ಇನ್ಫಾರ್ಮೇಷನನ್ನು ನೋಡ್ತೀರಾ? ಕೆಲವು ನಾಯಿಗಳ ವಿಡಿಯೋ ಆಗಿರ್ಬೋದು, ಫನ್ನಿ ವಿಡಿಯೋಸ್ ಆಗಿರ್ಬೋದು, ಯಾರೋ ಬೀಳೋದಾಗಿರ್ಬೋದು, ಏಳೋದಾಗಿರ್ಬೋದು, ಅಥವಾ ಏನೋ ಒಂದು ಫನ್ನಿ ವಿಡಿಯೋಸ್ ನೋಡ್ತೀರಾ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಯಾವುದೋ ಒಂದು ಸ್ಪಿರಿಚುಯಾಲಿಟಿ ಬಗ್ಗೆ ನೋಡ್ತಾ ಇರ್ತೀರಾ. ಇನ್ನೊಂದು ಸ್ವಲ್ಪ ಹೊತ್ತು ಯಾವುದೋ ಒಂದು ಬ್ಯೂಟಿಫುಲ್ ಕಪಲ್ಸನ್ನು ನೋಡ್ತೀರಾ. ಹೀಗೆ ಒಂದು ನಿಮಿಷದಲ್ಲೇ ಎಷ್ಟೊಂದು ವೇರಿಯಸ್ ಇನ್ಫಾರ್ಮೇಷನ್ ನಿಮ್ಮ ಮೊಬೈಲಲ್ಲಿ ಬರ್ತಾ ಇರುತ್ತೆ. ಆದರೆ ನಮ್ಮ ಬಾಡಿ ಹೇಗೆ ಡಿಸೈನ್ ಮಾಡಿದಾರಪ್ಪ ಅಂತ ಹೇಳಿದ್ರೆ, ನಮ್ಮ ಮೈಂಡಿಗೆ, ನಮ್ಮ ಬಾಡಿಗೆ ಟೂ ಮಚ್ ಆಫ್ ಇನ್ಫಾರ್ಮೇಷನನ್ನು ತಗೊಳ್ಳೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾರಲ್ವಾ, ಇನ್ನೋಸೆನ್ಸ್ ಇಸ್ ಬ್ಲಿಸ್ ಅಂತ. ಎಷ್ಟು ವಿಷಯ ನಮಗೆ ಕಮ್ಮಿ ಗೊತ್ತಿರುತ್ತೋ ಅಷ್ಟು ನೆಮ್ಮದಿಯಾಗಿ ನಾವು ಇರ್ತೀವಂತೆ. ಆದರೆ ಈ ಥರ ಹಲವಾರು ವಿಷಯಗಳನ್ನು, ಬೇಡದನ್ನು ನಾವು ನೋಡ್ತಾ ಇರ್ತೀವಿ, ಯುದ್ಧ ನೋಡ್ತಾ ಇರ್ತೀವಿ, ಅಥವಾ ಏನೋ ಒಂದು ಆಗ್ತಾ ಇರುತ್ತೆ. ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಮೈಂಡನ್ನು ನಾವು ಎಷ್ಟು ಫ್ರೆಶ್ ಆಗಿ ಇಟ್ಕೊಳ್ಳಿಕ್ಕೆ ಸಾಧ್ಯನೋ ಅಷ್ಟು ಫ್ರೆಶ್ ಆಗಿ ಇಟ್ಕೋಬೇಕು. ಅದು ಬಿಟ್ಟು ಬೇಡದ ಇನ್ಫಾರ್ಮೇಷನನ್ನು ನೋಡ್ತಾ ಇರೋದು ಅಥವಾ ಕಾನ್ಸ್ಟೆಂಟಾಗಿ ನಮಗೆ ಗೊತ್ತಿಲ್ಲದಾಗೆ ನಮಗೆ ಕಂಪೇರ್ ಮಾಡ್ಕೋತಿರ್ತೀನಿ. ಎಕ್ಸಾಂಪಲ್, ಈಗ ನಾನು ನನ್ನ ಗಂಡನ ಫೋಟೋ ಹಾಕ್ತೀನಿ ಅಂತ ಇಟ್ಕೊಳ್ಳೋಣ. ನಮಗೇನು ಅನಿಸುತ್ತೆ, ವಾವ್, ಎಷ್ಟು ಖುಷಿಯಾಗಿದ್ದಾರೆ, ಎಷ್ಟು ನೆಮ್ಮದಿಯಾಗಿದ್ದಾರೆ, ಎಷ್ಟು ಸಂತೋಷವಾಗಿದ್ದಾರೆ ಅಂತ ಅನ್ಕೋತೀವಿ. ಆದರೆ ಅವ್ರ ಮಧ್ಯೆ ಆಗ್ತಾ ಇರತಕ್ಕಂತಹ ಜಗಳನ ಯಾರು ಹಾಕ್ತಾರಾ? ನಾವೆಲ್ಲರೂ ನಮ್ಮ ಬಣ್ಣದ ಲೋಕವನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತೀವಿ ಹೊರತು ನಮ್ಮ ಕಷ್ಟವನ್ನು ತೋರಿಸ್ಲಿಕ್ಕೆ ಇಷ್ಟಪಡಲ್ಲ. ಆದರೆ ಅದನ್ನು ವೀಕ್ಷಕರಾಗಿ ನೋಡ್ತಾ ಇರ್ತಕ್ಕಂಥ ನಾನೇನು ಮಾಡ್ತೀನಿ, ನನಗೆ ಯಾಕಿಂತ ಲೈಫ್ ಇಲ್ಲ, ನನಗೆ ಯಾಕಿಂತ ಗಂಡ ಇಲ್ಲ, ನಾನು ಯಾಕೆ ಹೀಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಹೀಗೆ ಹಲವಾರು ರೀತಿ ನಮ್ಮನ್ನು ಕಂಪೇರ್ ಮಾಡ್ಕೋತಾ ನಾವು ಮಾನಸಿಕವಾಗಿ ಹೋಗ್ತೀವಿ. ಹಾಗಾಗಿ ಆ ತಪ್ಪನ್ನು ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವತ್ತೂ ತಿಳ್ಕೊಳ್ಳಿ, ನಮಗೆ ಈ ಅಡಿಕ್ಷನ್ನಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ, ಹೇಗೆ ಅಡಿಕ್ಷನ್ನಿಂದ ಆಚೆ ಬರೋದು ಅಂತ ಹೇಳಿದ್ರೆ, ಅದರಿಂದ ನಾವು ಟೈಮನ್ನು ಸ್ಪೆಂಡ್ ಮಾಡೋದು ಕಮ್ಮಿ ಮಾಡ್ತಾ ಹೋಗಬೇಕು. ನಿಮ್ಮ ಮೊಬೈಲಲ್ಲಿ ಒಂದು ಟೈಮರನ್ನು ಇಟ್ಕೊಳ್ಳಿ. ಮತ್ತು ಅವರನ್ನು ನೋಡಿದ್ರೆ ನಿಮಗೆ ಇನ್ಸ್ಪೈರ್ ಆಗಬೇಕು ಅಂಥವರನ್ನು ಮಾತ್ರ ನೀವು ಫಾಲೋ ಮಾಡ್ತಾ ಹೋಗಿ. ಯಾವುದೋ ಒಂದು ವಿಡಿಯೋ ಆಗಿರ್ಬೋದು, ಫನ್ನಿ ವಿಡಿಯೋ ಆಗಿರ್ಬೋದು, ಅಥವಾ ತಮಾಷೆ ಆಗಿರ್ಬೋದು, ಒಬ್ಬರನ್ನ ಚೀಟ್ಸೋದಾಗಿರ್ಬೋದು, ಟ್ರಾಲ್ ಆಗಿರ್ಬೋದು, ಇದನ್ನೆಲ್ಲ ಹೆಚ್ಚಾಗಿ ನೋಡ್ತಾ ನಿಮ್ಮ ಮನಸ್ಸನ್ನು ಹಾಳು ಮಾಡ್ಕೋಬೇಡಿ. ಯಾವುದು ಒಂದು ಪಾಸಿಟಿವಿಟಿ ಇರುತ್ತೋ ಅದನ್ನು ನೋಡ್ತಾ ಹೋಗಿ. ನೀವೇ ನೋಡಿ, ಆಗ್ಲಿಗೂ ಈಗ್ಲಿಗೂ ನಮ್ಮ ಮೆಂಟಲ್ ಹೆಲ್ತ್ ಯಾಕಪ್ಪ ಕುಗ್ಗಿ ಬರ್ತಾ ಇದೆ ಅಂತ ಹೇಳಿದ್ರೆ, ಮುಂಚೆ ಏನಾಗಿತ್ತು, ನಮ್ಮ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಟಿವಿ ಆಗಿತ್ತು. ಟಿವಿ ಆನ್ ಮಾಡಿದ್ರೆ ಮಾತ್ರ ನಮಗೆ ಎಂಟರ್ಟೈನ್ಮೆಂಟ್ ಸಿಗ್ತಿತ್ತು. ಆದರೆ ಈಗ ಸದಾ ನಮಗೆ ಈ ಎಂಟರ್ಟೈನ್ಮೆಂಟ್ ಒಳ್ಳೇದಲ್ಲ, ಕಾನ್ಸ್ಟೆಂಟ್ ಡೋಪಾಮೈನ್ ರಶ್ಶು ನಮಗೆ ಒಳ್ಳೇದಲ್ಲ. ಹಾಗಾಗಿ ಇದರಿಂದ ಆಚೆ ಬರೋಕ್ಕೆ ನಿಮ್ಮ ಮೊಬೈಲಲ್ಲಿ ಸ್ಕ್ರೀನ್ ಟೈಮನ್ನು ಇಟ್ಕೊಳ್ಳಿ. ನಿಮಗೆ ಅವ್ರನ್ನ ನೋಡಿದ್ರೆ, ಹೌದು, ನಾನು ಇವ್ರ ಥರ ಜೀವನ ನಡೆಸ್ಬೇಕಪ್ಪ ಅಂತ ಅನಿಸ್ಬೇಕು, ಇನ್ಸ್ಪಿರೇಷನ್ ಬರಬೇಕು, ಅಥವಾ ನಿಮ್ಮ ಮೂಡ್ ಲಿಫ್ಟ್ ಆಗಬೇಕು ಅಂಥವರನ್ನು ಮಾತ್ರ ಫಾಲೋ ಮಾಡಿ. ಅನ್ವಾಂಟೆಡ್ ಆಗಿ ಹಲವಾರು ವಿಷಯಗಳನ್ನು ತಿಳ್ಕೊಳ್ಳೋದು, ಹಲವಾರು ಗಾಸಿಪ್ಗಳನ್ನು ನೋಡುವಂಥ ವಿಷಯಗಳಾಗಿರ್ಬೋದು, ಯುದ್ಧದ ಬಗ್ಗೆ ಆಗಿರ್ಬೋದು, ಅಥವಾ ಮತ್ತೊಂದಾಗಿರ್ಬೋದು, ಮಗದೊಂದಾಗಿರ್ಬೋದು, ಅದರೆಲ್ಲಿಂದ ಆಚೆ ಬನ್ನಿ. ನಿಮ್ಮ ಜೀವನವನ್ನು ಡಿಸಿಪ್ಲಿನ್ ಆಗಿ ಇಟ್ಕೊಳ್ಳಿ. ಅದ್ರ ಬದಲಾಗಿ ನಿಮ್ಗೆ ಏನೋ ಒಂದು ಟೈಮ್ ಪಾಸ್ ಆಗಬೇಕು ಅಂತ ಹೇಳಿದ್ರೆ ಬುಕ್ಕನ್ನು ಓದಿ. ಆ ಫಿಸಿಕಲ್ ಟಚ್ ಆಫ್ ದ ಬುಕ್ಕೆ ಒಂದು ವೈಬ್ರೇಷನ್ ಇದೆ ಅಲ್ವಾ? ಹಾಗಾಗಿ ಒಂದು ಒಳ್ಳೆ ಉನ್ನತವಾದ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.